ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಮಗಳಿಬ್ರು ಗುರುಗಳ ಬಗ್ಗೆ ಮಾತಾಡ್ತಿದ್ದೀರಾ? ನಿಂಗೆ ಯಾಕೋ? ನಾವೇನೋ 1000 ಮಾತಾಡ್ಕೋತೀವಿ ಕಣೋ. ನನ್ನ ಮಗಳು ಚೆನ್ನಾಗಿರ್ಬೇಕು, ಮತ್ತೆ ಮಕ್ಕಳಾಗ್ಬೇಕು, ಮುಂದೆ ಅವಳ ಫ್ಯೂಚರ್ ಏನು, ಇದೆಲ್ಲ ನಾವೇನೋ ಮಾತಾಡ್ಕೋತೀವಿ. ನಿನ್ಗೇನೋ ಕಷ್ಟ ಬಂದ್ಬಿಟ್ಟ ಏನೋ ದೊಡ್ಡದಾಗ ಕೇಳೋಕೆ? ಅಲ್ಲ ಅಣ್ಣ, ನಾವೇನೋ ಮಾತಾಡ್ತಿರ್ತೀವಿ, ಮಧ್ಯದಲ್ಲಿ ನೀನ್ ಬರ್ತ್ಯಾ ಏನು ಅಂತ ಕೇಳ್ತ್ಯಾ, ಆಮೇಲೆ ಅಮ್ಮನ್ ಕೈಲಿ ಬೈಸ್ಕೊತ್ಯಾ. ಇದೆಲ್ಲ ಯಾಕೋ ಬೇಕು? ಅದು ಸರಿ, ಅಮ್ಮ ಮಗಳು ಸೇರ್ಕೊಂಡ್ಮೇಲೆ ನಾವೆಲ್ಲ ನೆನ್ಪಿರ್ತೀವಿ. ಅಮ್ಮ, ಏನ್ ಕಂದ? ನಾನು ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ನೀನ್ ಕೋಪ ಮಾಡ್ಕೋಬಾರ್ದು. ಏನು ಕೋಪ ಮಾಡ್ಕೊಳಲ್ಲ, ಹೇಳೆ. ಅದೇನಿಲ್ಲ ಅಮ್ಮ, ನಮ್ ಯಜಮಾನ್ರು ಹೇಳ್ತಿದ್ರು ಇಲ್ಲಿಂದ ಆಫೀಸ್ಗೆ ಹೋಗಕ್ಕೆ ತುಂಬಾ ಕಷ್ಟ ಆಗ್ತಿದೆ, ತುಂಬಾ ದೂರ ಆಗುತ್ತೆ, ಅದಕ್ಕೆ ನಾವು ನಮ್ಮನೆಗೆ ಹೋಗಿದ್ಬಿಡೋಣ ಅಂತ ಹೇಳ್ತಿದ್ರು. ನನಗೂ ಯಾಕೋ ಅವ್ರು ಹೇಳಿದ್ದೆಲ್ಲ ಸರಿ ಅಂತಾನೆ ಅನ್ನಿಸ್ತು. ಅದಕ್ಕೆ ನಿನ್ನೊಂದ್ ಮಾತ್ ಕೇಳ್ಬಿಟ್ಟು. ಅಲ್ಲ ಕಣೆ, ಇದೇನೇ ಇದ್ದಕ್ಕಿದ್ದ ಹಾಗೆ ಕಂದ. ನೀನ್ ನನ್ ಕಣ್ಣೆದ್ರಿಗಿದ್ರೆ ನನಗೂ ನೆಮ್ಮದಿ ಅಲ್ವಾ ಕಂದ? ಅಮ್ಮ, ಗಂಡ ಹೆಂಡತಿಗೆ ಯಾಕೆ ತೊಂದರೆ ಕೊಡ್ತೀಯ ನೀನು? ಅವರಿಬ್ರು ನೆಮ್ಮದಿಯಾಗಿರ್ಲಿ ಬಿಡು. ಈಗ ಭಾವ ಹೇಳ್ತಿದಾರೆ ತಾನೆ ಆಫೀಸಿಗೆ ದೂರ ಆಗತ್ತೆ ಅಂತ, ಅವರಿದ್ರೆ ಅನುಕೂಲ ಆಗತ್ತೆ ಬಿಡು. ಆಯ್ತಪ್ಪ, ಅಣ್ಣ ತಂಗಿ ಇಬ್ರು ಹೇಳಿದ್ಮೇಲೆ ನಂದೇನೋ ಇದೆ. ಸರಿ ಅಮ್ಮ, ಹಾಗಾದ್ರೆ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿರೋ ಸಾಮಾನೆಲ್ಲ ತಗೊಂಡ್ ಹೋಗ್ಲಾ? ಲೇ ಸುಕ್ಕು, ನನ್ಗೊಂದ್ ಅರ್ಥ ಆಗ್ತಾ ಇಲ್ಲ. ಅವಸರ ಇರೋದು ನಿನಗ ಅವ್ರಗ? ಒಂದ್ ವಾರ ಇದ್ಬಿಟ್ಟು ಹೋಗು ಅಂದ್ರೆ ತಮಾಷೆ ಮಾಡ್ತಿದ್ದಾಳೆ. ಇದೇನಮ್ಮ ಇದು? ಒಳ್ಳೆ ಚಿಕ್ಕ ಮಗು ತರ ಹಠ ಮಾಡ್ತಿದ್ಯಲ್ಲ. ನೀನ್ ಒಂದ್ ಫೋನ್ ಮಾಡಿದ್ರೆ ಸಾಕು, ನಾನ್ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಡ್ತೀನಿ. ನೀನ್ ನನಗೆಲ್ ಫೋನ್ ಮಾಡ್ತೀಯ? ಮಂತ್ರ ಅವ್ರಿದಾರಲ್ವಾ, ಅವ್ರು ನಿನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ನನಗೆಲ್ಲ ಫೋನ್ ಮಾಡಲ್ಲ ಬಿಡು ನೀನು. ಯಾಕೆ? ತುಂಬಾ ಚೆನ್ನಾಗ್ ಮಾತಾಡ್ತೀಯ, ನನ್ನನ್ನು ಮೀರ್ಸ್ಬಿಡ್ತೀಯ ನೀನು. ನಾನ್ ಯಾರು ಹೇಳು? ಬಾ ಮಿನಿ ಮಗಳು, ಮತ್ತೆ ಮೀರಿಸ್ಬಾರ್ದಾ? ಸರಿ ಅಮ್ಮ, ನಾನಿನ್ ಹೊರಡ್ತೀನಿ. ಆಶೀರ್ವಾದ ಮಾಡಿ. ಇದೇನೆ ಕಾಲ್ಗೆಲ್ಲ ಬಿಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಒಳ್ಳೇದಾಗ್ಲಿ ಕಂದ, ಹೋಗ್ಬಿಟ್ ಬಾ. ಅಣ್ಣ, ನಾನ್ ಹೋಗ್ಬರ್ತೀನಿ. ನನ್ ಕಾಲ್ಗೆಲ್ಲ ಬೀಳ್ಬೇಡ. ಅಯ್ಯೋ, ಆ ಕನ್ಸೆಲ್ಲ ಕಾಣ್ಬೇಡ, ನಾನೇ ನಿನ್ ಕಾಲಿಗ್ ಬೀಳಲ್ಲ, ಹೋಗೋ. ಮಂತ್ರ ಅವ್ರೆ, ನಾನ್ ಹೋಗ್ಬರ್ತೀನಿ. ಅಮ್ಮನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಅಮ್ಮ ನನ್ ತಾಯಿ ತರ, ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಅಣ್ಣ, ಹೋಗ್ಬರ್ತೀನಿ. ಬಂದೇ ಇರೋ, ನಾನೇ ಬಿಟ್ಬರ್ತೀನಿ. ಬರ್ತೀನಮ್ಮ. ಹುಷಾರು ಕಂಡ್ರೋ? ಅಮ್ಮ, ನಾನು ಹೋಗಿ ಅಡಿಗೆಗೆ ರೆಡಿ ಮಾಡ್ತೀನಿ. ಅಯ್ಯೋ, ಇದು ನಿನ್ ಮನೆನೇ ಕಣಮ್ಮ, ನೀನ್ ಏನು ಬೇಕಾದ್ರೂ ಮಾಡ್ಕೋ, ನಿನ್ನ ಕೇಳೋರು ಯಾರು? ಇವತ್ತಿ ಮನೆ ಹೇಗಿದೆ ನೋಡಿದ್ರಾ? ಮಗು ಮಲ್ಗಾಯ್ತು. ಅತ್ತೆಗ್ ಬೇಕಿರೋದನ್ನು ಮಾಡಿಟ್ಟಿದ್ದೀನಿ, ಎಲ್ರಿಗೂ ಎಲ್ಲಾನು ಮಾಡ್ಕೊಟ್ಟಿದ್ದೀನಿ. ಆದ್ರೆ ನನ್ ಗಂಡ ಅಂತ ಅನ್ಕೊಂಡವನ್ಗೆ ನಾನೇನು ಮಾಡ್ಕೊಟ್ಟಿಲ್ಲ. ನಾನ್ ಚೆನ್ನಾಗಿ ಕಾಣ್ತಿದ್ದೀನ? ದಿನ ಕಾಣೋದಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಸೀರಿಯಲ್ ಸುಂದರವಾಗಿ ಕಾಣ್ತಿದ್ಯಾ? ತಪ್ಪು ನನ್ನ ಕಣ್ಣಿಂದನಾ ಅಥವಾ ನನ್ನ ಮನಸ್ಸಿಂದನಾ ಅಂತ ಗೊತ್ತಾಗ್ತಿಲ್ಲ. ಕಣ್ಗಳೇನ್ ನೋಡುತ್ತೋ ಮನ್ಸು ಅದನ್ನೇ ನೋಡುತ್ತೆ.
ನಿಮ್ ಮನ್ಸ್ ಏನ್ ಹೇಳ್ತಾ ಇದೆ ಅದನ್ನ ಹೇಳಿ. ನನ್ನ ಮನಸ್ಸು ಇಷ್ಟೊಂದು ಸಿಹಿಯಾಗಿರೋ ಹಣ್ಣನ್ನ ತಿಂದೇ ಇರೋ ಥರ ಇದೆಯಲ್ಲೋ ಅಂತ ಹೇಳ್ತಾ ಇದೆ. ಓ, ನಿಜವಾಗ್ಲೂ ತಿನ್ನಿ, ಆದ್ರೆ ಈಗಲ್ಲ. ಅದಕ್ಕೆ ಅಂತ ಟೈಮ್ ಬರುತ್ತೆ ಆಗ. ಈಗ ನನಗೆ ಭಯಂಕರವಾಗಿ ಹಸುವಾಗ್ತಿದೆ. ಬೇಡ, ರಾಘವ್ ಎದ್ಬಿಡ್ತಾನೆ. ಅಯ್ಯೋ, ಎದ್ರೆ ಮಲಗಿಸಿದ್ರಾಯ್ತು. ಏನಾಯ್ತು? ಏನಿಲ್ಲ. ಶಾಂತಿ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ರಾಘವಗೋಸ್ಕರ ಮಾತ್ರ. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ. ಶಾಂತಿ, ನಿಧಾನಕ್ ತಿನ್ನು. ನಿನ್ಗಿನ್ನೂ ಏನಾದ್ರೂ ಬೇಕಾದ್ರೆ ನನ್ನನ್ ಕೇಳು, ಹೊರಗಡೆಯಿಂದ ತರ್ಸ್ಕೊಡ್ತೀನಿ. ಸರಿ ಅಕ್ಕ. ಶಾಂತಿ, ಏನಾಯ್ತು? ತಗೋ ತಗೋ, ನಿಧಾನಕ್ ತಿನ್ಬೇಕಲ್ವಾ? ತಗೋ. ಯಾರು ನಿನ್ನ ತುಂಬಾ ನೆನ್ಸ್ಕೊಳ್ತಾ ಇದಾರೆ ಕಣಮ್ಮ. ಅದಕ್ಕೆ ಮೇಲ್ಮೇಲೆ ನಿಂಗೆ ಬಿಕ್ಲಿಕ್ಕೆ ಬರ್ತಾ ಇರೋದು. ಅಕ್ಕ, ನನ್ನನ್ ಯಾರಕ್ಕ ನೆನ್ಸ್ಕೋತಾರೆ? ನನ್ನನ್ ನೆನ್ಸ್ಕೊಳ್ಬೇಕಾಗಿರೋಳು ನೀನೇ ತಾನೆ? ನೀನ್ ನನ್ ಪಕ್ಕದಲ್ಲೇ ಇದೆಯಲ್ಲ, ಬೇರೆ ಯಾರು ನನ್ನ ನೆನ್ಸ್ಕೋತಾರೆ? ಸರಳ ಪಾರ್ಟಿ ಹುಷಾರಾಗ್ತಾ ಇದ್ದಾಳೆ ಕಣೆ. ಏನ್ ಮಾತಾಡ್ತಾ ಇದೀಯಮ್ಮ ಶಾಂತಿ ನೀನು? ನಿನ್ನ ನಾನ್ ಬಿಟ್ರೆ ಬೇರೆ ಯಾರು ನೆನ್ಸ್ಕೊಳ್ಳೋದೇ ಇಲ್ವಾ? ನಿನಗೆ ಸ್ನೇಹಿತರಿಲ್ವಾ? ನಮ್ ಸಂಬಂಧಿಕರಿಲ್ವಾ? ಎಲ್ರೂ ಇದಾರೆ ಕಣಮ್ಮ. ನಮ್ದೊಂದು ದೊಡ್ಡ ಬಳಗನೇ ಇದೆ. ಅಕ್ಕ, ಏನ್ ಹೇಳ್ತಿದ್ಯಾ? ಇನ್ನೊಂದ್ಸಲ ಹೇಳು. ನನಗೆ ಸ್ನೇಹಿತರ, ಬಂಧು ಬಳಗ ಇದ್ದಾರ? ಅಕ್ಕ, ಯಾರಕ್ಕ ಸ್ನೇಹಿತರು? ಹೇಳಕ್ಕ.